ಹಾವೇರಿ ನಗರದಲ್ಲಿಯ ಪತ್ರಿಕಾ ಭವನದಲ್ಲಿ ಚಾಲಕರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಕಾನೂನು ಖಂಡಿಸಿರುವ ಹಾವೇರಿ ಜಿಲ್ಲಾ ಅಪರ ಜಿಲ್ಲಾಧಿಕಾರಿಗಳಾದಂತಹ ಪೂಜಾರ್ ವೀರಮಲ್ಲಪ್ಪ ಅವರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗಿದ್ದು, ಹಾವೇರಿ ಜಿಲ್ಲಾ ಚಾಲಕರ ಒಕ್ಕೂಟದಿಂದ ಸರ್ಕಾರ ಚಾಲಕರ ವಿರೋಧ ಕಾನೂನನ್ನು ಖಂಡಿಸಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಹಾವೇರಿ ಜಿಲ್ಲಾಧ್ಯಕ್ಷ ಅವಿನಾಶ್ ಎಸ್ಪಿ ಮತ್ತು ಉಪಾಧ್ಯಕ್ಷ ಚಂದ್ರಶೇಖರ್ ಮಲಗುಂದ ಹಾಗೂ ಪ್ರಕಾಶ್ ಗುಡಿಸಾಗರ್, ಫಕೀರೇಶ್ ನೀರಲಗಿ ಸೇರಿದಂತೆ ತಾಲೂಕಾ ಮತ್ತು ಜಿಲ್ಲಾ ಚಾಲಕ ಒಕ್ಕೂಟದವರು ಕೂಡ ಇದೇ ವೇಳೆ ಸಾಥನ್ನು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಬಾಲಚಂದ್ರ ರಾಯ್ಕರ್. ಆಮೇಲೆ ಲೈಟ್ ಬ್ಯಾಡ್ಜ್ ಮಾಡಿಸುವಾಗ ಅವಾಗೂ ಕೂಡ ದುಡ್ಡನ್ನು ಕೇಳೋದು, ಈ ರೀತಿ ಎಲ್ಲ ನಮ್ಮ ಜೊತೆ ಅನ್ಯಾಯಗಳು ಆಗ್ತಾ ಇರ್ತವೆ. ಹಾಗಾಗಿ ಆದಷ್ಟು ಬೇಗ ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೆ ನಮ್ಮ ಜಿಲ್ಲಾಧಿಕಾರಿಗಳು ಇದನ್ನು ಪರಿಗಣನೆ ತಗೊಂಡು ಆ ಅಧಿಕಾರಿನ ಇಲ್ಲಿಂದ ತೆಗೆದು ಒಳ್ಳೆಯ ಅಧಿಕಾರಿನ ನಮ್ಮ ಹಾವೇರಿ ಜಿಲ್ಲೆಗೆ ಬ್ರೇಕ್ ಇನ್ಸ್ಪೆಕ್ಟರ್ ಅಂತೇಳಿ ನೇಮಕ ಮಾಡಬೇಕು. ಪ್ರಭುಸ್ವಾಮಿ ಅವರು ಸಹಾಯಕ ನಿರ್ದೇಶಕರಿದ್ದಾರೆ, ಬ್ರೇಕ್ ಇನ್ಸ್ಪೆಕ್ಟರ್ ಉಪನಿರ್ದೇಶಕರು ಇದು ಗುಡ್ ಮ್ಯಾನ್, ತುಂಬಾ ಒಳ್ಳೆ ಸ್ಪಂದನೆ ಕೊಡ್ತಾರೆ. ಆ ಮೇಲಧಿಕಾರಿಗಳ ಮಾತಿಗೂ ಕೂಡ ಅವರು ತಗೋದಿಲ್ಲ ಅಂತ ಮನುಷ್ಯ. ಅವ್ರಿಗೇನು ಜಮೀನಿನಲ್ಲಿ ರಾಜಕೀಯ ಹಿನ್ನೆಲೆ ಇದೆಯೋ ಹಣಕಾಸು ಹಿನ್ನೆಲೆ ಇದೆಯೋ ಅದು ನಮ್ಗೆ ಬೇಕಾಗಿಲ್ಲ. ಅವ್ರು ಇಲ್ಲೇ ಇದ್ದಾರೆ, 20 ವರ್ಷ ಇಲ್ಲೇ ಇದ್ದಾರೆ. ಕೂಡಲೇ ಇಲ್ಲಿ ಎಚ್ಚರಿಕೆ ಮಾಡಬೇಕು, ಇಲ್ಲಾಂದ್ರೆ ಅವ್ರ ಸಲುವಾಗಿ ನಾವು ಚಳವಳಿ ಮಾಡ್ತಾರೆ ಜಿಲ್ಲಾಧಿಕಾರಿಗಳ ಕಚೇರಿ. ಆಫೀಸ್ನಲ್ಲಿ ಏನೋ ನಿಮಗೆ ಹೆಚ್ಚಿನ ದುಡ್ಡನ್ನು ಕೊಟ್ಟು ನಾವು ಕೆಲಸ ಮಾಡಿಸ್ಕೋಬೇಕಾಗತ್ತೆ ಅನ್ನೋದನ್ನು ಹೇಳಿದ್ರಿ. ಏನಾಗಿರೋ ಸರ್, ಇದು RTO ಅಧಿಕಾರಿಗಳಿಗೂ ಗಮನಕ್ಕೆ ತಂದವಿ. ಅವ್ರು ಕೇಳಿದ್ರೆ ನನಗೆ ಸಂಬಂಧ ಇಲ್ಲ. ಅಲ್ಲ ಏನು ಮ್ಯಾಟ್ರ್ ಅಂದ್ರೆ ಈಗ FC ಹೋಗಿರ್ತವೆ ಸರ್, ಒಂದು ಆಕ್ಸಿಡೆಂಟ್ ಆಗಿರ್ತೈತಿ. ಹೋದ ಟೈಮ್ನಾಗ ಏನಾರ ಕೇಳ್ಬೇಕಂದ್ರೆ ಇವರು ಇನ್ಸ್ಪೆಕ್ಟರ್ ಬೇರೆ ದುಡ್ಡು ಉಸ್ಲಿಗೆ ನಿಂತಾರೆ. ಅದೇ ರೀತಿ ಅದಕ್ಕೆ ಕೇಳಿದ ತಕ್ಷಣ ನಾವು RTO ಅಧಿಕಾರಿಗಳ ಹತ್ರನೂ ಹೋಗಿವಿ, ಅವ್ರಿಗೆ ಮನವಿಯನ್ನು ಕೊಟ್ಟವಿ. ಮನವಿ ಕೊಟ್ಟರು ಸ್ಪಂದಿಸಲಿಲ್ಲ. ಹೋಗಿ ಹೇಳಿದ್ರೆ ಇಲ್ರಿ ನನಗೆ ಸಂಬಂಧ ಇಲ್ಲ, ಅವ್ರಿಗೆ ಸಂಬಂಧ ಅಂತಂದು ಯಾರೋ RTO ಅಧಿಕಾರಿ ಹೇಳಿದರು. ಅವ್ರು ಹೇಳಿ ಮಾಡಿದ ತಕ್ಷಣ ಇವರು ಮತ್ತು ಅವ್ರಿಗೆ ಸಂಬಂಧ ಇಲ್ಲ ಅನ್ಬಳಕ್ಕೆ ಮತ್ತೆ ಇನ್ಸ್ಪೆಕ್ಟರ್ ಎದಕ್ಕೆ ಬೇಕು? ಅದ್ರ ಕಡೆಗೆ ಮತ್ತು ಒಂದು FC ಹೋದ್ರೆ 500-1000 ರೂಪಾಯಿ ಕೊಡ್ಬೇಕು. ಒಂದು ಆಕ್ಸಿಡೆಂಟ್ ಆದ್ರೆ 1000-2000 ಕೊಟ್ಟರೆ ಅಲ್ಲಿ ಆತ್ಪ ಮಾಡು ನಮ್ಮ ಹತ್ರ ಬಂದು ಮುಟ್ಟೈತಿ ಅನ್ನೋ ಲೆವೆಲಿಗೆ ಹೇಳ್ತಾರೆ. ಅದ್ರಾಗ ಒಬ್ಬ ಡ್ರೈವರ್ನ ಇಟ್ಕೊಂಡು ಇವ್ರು ದಂಧೆ ಮಾಡ್ತಾರೆ. ಅವ ಡ್ರೈವರ್ ಕಾಂಟ್ಯಾಕ್ಟ್ ಬೇಸಿಕ್, ಆ ಡ್ರೈವರ್ನ ಇಟ್ಕೊಂಡು ದುಡ್ಡು ಉಸ್ಲಿ ಮಾಡೋ ಅಂಥದ್ದು ಏನೈತಿ ಅಂದ್ರೆ ಅವ್ರು ನೇರವಾಗಿ ತೊಗೋತಾ ಇಲ್ಲ ಸರ್, ನೇರವಾಗಿ ಮುಟ್ಟೋಂಗಿಲ್ಲ. ಒಬ್ಬ ಡಾಟಾ ಎಂಟ್ರಿ ಮಾಡೋವನು ಸಹಿತ ಪೇಪರ್ 50-100 ರೂಪಾಯಿ ಕೊಟ್ಟರೆ ಮುಟ್ತಾನೆ, ಇಲ್ಲಾಂದ್ರೆ ಮುಟ್ಟಂಗಿಲ್ಲ. ಇಷ್ಟೆಲ್ಲ ಗೊತ್ತೈತಿ. ಏಜೆಂಟ್ರ ಥ್ರೂ ಹೋದ್ರೆ 10 ನಿಮಿಷ ಕೆಲಸ ಆಗ ಪಟ ಮಾಡಿಕೊಡ್ತಾರೆ. ಯಾಕೆ? ಸಾರ್ವಜನಿಕರು ಮನಸ್ಸರಲ್ವಾ, ಕಾಲೇಜ್ ಹುಡುಗರು ಮನಸ್ಸರಲ್ವಾ? ಅವ್ರಿಗೆ ಏನು ಸವಲತ್ತು ಮಾಡ್ಬೇಕು ಅದನ್ನು ಮಾಡ್ಬೇಕು. ಇವರೆಲ್ಲ ಬರೀ ದುಡ್ಡು ಅನ್ಕೊಂತ ಹೋದ್ರೆ ಅಧಿಕಾರಿಗಳು ಕೇಳಿದ್ರು. ಈಗ 2-3 ಸರಿ ನಾವು ಮನವಿಯನ್ನು ಕೊಟ್ಟವಿ, ಅವ್ರಿಗೆ ಹೇಳೇವಿ, ಯಾವುದೂ ಒಂದು ಸ್ಪಂದಿಸ್ತಾ ಇಲ್ಲ. ಮತ್ತು RTO ಅಧಿಕಾರಿನ ಮಾತು ಕೇಳಲ್ಲ ಅಂದ್ರೆ ಮತ್ತೇನು ಮಾಡೋದು ಸರ್? ನಿಮ್ಮ ಮುಂದಿನ ನಡೆ ಏನಾಗಿದೆ? ಮುಂದಿನ ನಡೆ ನೋಡೋಣ ಸರ್, ಇನ್ನೊಂದು 15 ದಿವಸ ನೋಡ್ತೀವಿ. ಇದೇ ಥರ ಮುಂದುವರಿತಂದ್ರೆ ನಾವು RTO ಬೀಗ ಹಾಕೋಕ್ಕೂ ನಾವು ರೆಡಿ ಇದ್ದೀವಿ ಅಂತ ಹೇಳ್ತೀವಿ. ಇನ್ನು ಹೇಳೇವಿ, ಎಷ್ಟೋ ಸರಿ ಹೇಳೇವಿ. ಇದು 5-6 ವರ್ಷ ಆಯ್ತು ಈ ಅಧಿಕಾರಿ ಇದ್ದು, ಒಂದು ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. 20 ವರ್ಷ ಆಯ್ತು ಇನ್ಸ್ಪೆಕ್ಟರ್ ಪ್ರಭುಸ್ವಾಮಿ ಹಿರೇಮಠದ್ದು 20 ವರ್ಷ ಆಯ್ತು. 20 ವರ್ಷ ಆಯ್ತು. ಇದೇ ಥರ ಆಗಿದ್ರೆ ಸಸ್ಪೆಂಡ್ ಆಗಿ ಪುನಃ ಇಲ್ಲಿಗೆ ಹಾಕ್ಯಾರ ಅಂದ್ರೆ ಯಾರು ರಾಜಕೀಯ ವ್ಯಕ್ತಿಗಳ ಕೈವಾಡಾಯ್ತು, ಏನು ಕೈವಾಡಾಯ್ತು ಅದನ್ನು ನಾವು ಹೇಳ್ತಾ ಇದ್ದೀವಿ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಧರ್ಮಣ್ಣ ಅಂತ. S1 ನ್ಯೂಸ್ ಕನ್ನಡ, ಇದು ಭರವಸೆಯ ಸಂಕೇತ. ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ S1 ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ.